ಸರ್ಕಾರ ಇದೆ? ಯಾರ ಸರ್ಕಾರ ಇದೆ? ನನ್ನ ಸರ್ಕಾರ, ನಮ್ದೇ ಸರ್ಕಾರ ಇರೋದು ಕೇಂದ್ರ ರಾಜ್ಯದಲ್ಲಿ. ಯಾರ ಸರ್ಕಾರ ಇದೆ? ಯಾರ ಸರ್ಕಾರ ಇದೆ? ಕಾಂಗ್ರೆಸ್ ಸರ್ಕಾರ, ನನ್ನ ಸರ್ಕಾರ. ಚರ್ಚೆಗಳು ಆಯ್ತವ? ಯಾವ್ಯಾವ HY ಮೇಟಿಯವರು ಪ್ರಾರಂಭ ಮಾಡಿ ಬಿಟ್ಟಿದ್ದಾರೆ, ಆ ಕೆಲಸಗಳೆಲ್ಲ ಮುಂದುವರಿಬೇಕಾದ್ರೆ, ಪೂರ್ಣಗೊಳ್ಳಬೇಕಾದ್ರೆ ಉಮೇಶ್ ಮೇಟಿಯವರನ್ನ ತಾವು ಆಶೀರ್ವಾದ ಮಾಡಲೇಬೇಕು. ಆಶೀರ್ವಾದ ಮಾಡ್ತೀರಿಲ್ವಾ? ಮಾಡ್ತೀರಾ? ನನ್ನ ಕೈ ಬಲಪಡಿಸ್ತೀರಾ? ನಮ್ಮ ಸರ್ಕಾರ ಶಕ್ತಿ ಕೊಡ್ತೀರಾ? ಆದ್ರಿಂದ HY ಇವರು ನಮ್ಮ ಉಮೇಶ್ ಮೇಟಿಯವರಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡ್ಬೇಕು. 9ನೇ ತಾರೀಕು ಮತದಾನ. ನೀವು ಒಂದು ಕುಟುಂಬಕ್ಕೆ ಎಷ್ಟು ಕೊಡ್ತಾ ಇದೀವಿ ಗೊತ್ತಾ? 5 ರಿಂದ 6 ಸಾವಿರ ರೂಪಾಯಿ ಒಂದು ತಿಂಗಳಿಗೆ. ಬಡ ಕುಟುಂಬಗಳಿಗೆ 5 ರಿಂದ 6 ಸಾವಿರ ರೂಪಾಯಿ, ವರ್ಷಕ್ಕೆ 50,000ದಿಂದ 60,000 ರೂಪಾಯಿಗಳನ್ನ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ. ಬಿಜೆಪಿ ಕೊಟ್ಟಿದ್ದ? ಯಾರು ಕೊಟ್ಟಿದ್ದ? ಏನ್ ತಾಯಿ ಕೊಟ್ಟಿದ್ದ? ಕೊಟ್ಟಿರ್ಲಿಲ್ಲ. ಅವ್ರಿಗೆ ಇವೆಲ್ಲ ಒಳ್ಳೆಯದೇ ಇಲ್ಲ ತಲೆಗೆ. ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದವರು, ಹಳ್ಳಿನಲ್ಲಿ ಇರ್ತಕ್ಕಂಥ ಕಷ್ಟಗಳು ಗೊತ್ತಿರ್ತಕ್ಕಂಥದ್ದು, ಹಳ್ಳಿ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು ಏನು ಅಂತಕ್ಕಂಥದ್ದು ಗೊತ್ತಿದೆ ನಮಗೆ. ಅದರಿಂದ ನಾವು ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಮಾಡಿದ್ದು. 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಮಾಡಿದ್ದು. ಅದರಿಂದ HY ಮೇಟಿಯವರು ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಲ್ವಾ? HY ಮೇಟಿಯವರು ಆತ್ಮಕ್ಕೆ ಶಾಂತಿ ಸಿಗ್ಬೇಕ ಬೇಡ? ಅವ್ರ ಮಗನೇ, ಸ್ವಂತ ಮಗ, ಕೊನೆಯ ಮಗ ನೋಡಿ. ಇವನು ಮಲ್ಲಿಕಾರ್ಜುನ, ಇವನು ಉಮೇಶ್. ಮಹಾದೇವಿ ನಂಬರ್ 1 ಒಂದು ಗೊತ್ತಾಯ್ತಲ್ಲ? ಮತ್ತೆ ಬ್ಯಾಲೆಟ್ ಪೇಪರ್ ನಲ್ಲಿ ನಂಬರ್ 1 ಅಷ್ಟ. ಮತ್ತೆ ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.